ಬೆಂಗಳೂರಿಗೆ ಎಲ್ಲರೂ ನಮ್ಮ ಬೇರೆ ಬೇರೆ ಭಾಗದವರೆಲ್ಲರೂ ಕೂಡ ವಿಸಿಟಿಂಗ್ ಡಾಕ್ಟರ್ಗಳಾಗಿ ಇಲ್ಲೆಲ್ಲ ಬಂದಿದ್ದಾರೆ. ಆದರೆ ನಾವು ಬದುಕಕ್ಕೋಸ್ಕರ ಆಹಾರವನ್ನು ಇದು ನಾವು ಬದುಕಕ್ಕೋಸ್ಕರ ಆಹಾರ ತಗೊಬೇಕು. ಈಗ ಸಾಯಕ್ಕೋಸ್ಕರ ಆಹಾರ ತಗೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ನಾವು ಸಾಯಕ್ಕೋಸ್ಕರ ಆಹಾರ ತಗೊಂತ ಇದ್ದೀವಿ. ಇವತ್ತು ಬೆಂಗಳೂರಲ್ಲಿ ನೀವು ಎಲ್ಲಿ ವಾರ್ಡ್ಗೊಂದು ಡಯಾಲಿಸಿಸ್ ಕೇಂದ್ರ ಮಾಡ್ತಾ ಇದ್ದೀರಿ. ವಾರ್ಡ್ಗಳಿಗೆ ಮೊದಲು ನೀವೆಲ್ಲ ತಾಲೂಕು ಕೇಳ್ತಾ ಇದ್ರಿ. ಹಿಂದೆ ನಾನು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಒಂದು ತಾಲೂಕು ಒಂದು ಡಯಾಲಿಸಿಸ್ ಕೊಡಿ ಅಂತ ಕೊಡಕ್ಕಾಗ್ತಾ ಇರಲಿಲ್ಲ ನಮ್ಮ ಕೈಲಿ. ಈಗ ನಮ್ಮ ಬೆಂಗಳೂರಲ್ಲಿ ವಾರ್ಡ್ಗೊಂದು ಡಯಾಲಿಸಿಸ್ ಅಂತ ಮಾಡ್ತಾ ಇದ್ರಿ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿಂದ ಸುತ್ತಮುತ್ತ ಬರ್ತಕ್ಕಂಥ ಎಲ್ಲ ತರಕಾರಿಗಳು ಇವತ್ತು ಪಲ್ಯೂಟ್ ಆಗ್ಬಿಟ್ಟಿದೆ ಪೂರ್ತಿ. ತಿನ್ಬೇಕಾದ್ರೆ ನೀವು ಏನಾದರೂ ಹಾಗೆ ಏನಾನ ತಿನ್ಬಿಟ್ರೆ ನಮ್ಮ ಕತೆ ಮುಗಿದೋಯ್ತು. ಇಮಿಡಿಯೇಟ್ ಆಗಿ ಲೂಸ್ ಮೋಷನ್ ಆಗೋತದೆ ಹಾಗೆ ಏನಾನ. ಅದಕ್ಕೀಗ ಬೇರೆ ಬೇರೆ ಐಡಿಯಾ ಕೊಟ್ಟಿದ್ದಾರೆ. ಏನೋ ನೀವು ಉಪ್ಪಾಕಿ ತೊಳೆದು ಅದನ್ನು ತಿನ್ನಬೇಕು, ಬಿಸಿನೀರು ಕಾಯಿಸ್ಬಿಟ್ಟು ಅದನ್ನ ತರಕಾರಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ತಿನ್ಬೇಕು ಅಂತಾರೆ. ಎಷ್ಟು ಜನ ಮಾಡ್ತೀರಾ ಹಂಗೆ? ಯಾರೋ ಒಂದು 5% ಜನನೂ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ. ಉಳಿದವರೆಲ್ಲ ಹಂಗೆ ತರ್ತಾರೆ, ರೋಡಿಂದ ತಂದು ಹಂಗೆ ಡೈರೆಕ್ಟ್ ಆಗಿ ಈಗ ಫುಟ್ಪಾತ್ ಅಲ್ಲೆಲ್ಲ ಮಾಡ್ತಾರಲ್ಲ ಪಾನಿಪುರಿ ಅವು ಇವು ಇದು ಗೋಬಿ ಮಂಚೂರಿ ಎಲ್ಲ ಏನ್ ತೊಳೆಯೋ ಗಿಳಿಯೋ ಪ್ರಶ್ನೆ ಏನಿಲ್ಲ. ತರ್ತಾರೆ ಮಾರ್ಕೆಟಿಂದ ಹಂಗೆ ಎಣ್ಣೆಗೆ ಬಿಟ್ಬಿಡ್ತಾರೆ. ತಂದು ಅದನ್ನು ನೋಡ್ತಾ ಇದ್ದಂಗೆ ಆ ಕಲ್ಲರ್ ಎಲ್ಲ ನಮ್ಮವ್ರು ತಿಂತಾ ಇರ್ತಾರೆ. ಈಗ ಅಷ್ಟು ಪೊಲ್ಯೂಷನ್ ಆಗಿದೆ. ಪೊಲ್ಯೂಷನ್ ಅಲ್ಲ, ಕೆಮಿಕಲ್ಸ್ ಬಂದಿದೆ. ಮೊಟ್ಟೆದೂ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಮೊಟ್ಟೆನೂ ಕೂಡ ಪೊಲ್ಯೂಟ್ ಆಗಿದೆ. ಈಗ ಸರ್ವೆ ಪ್ರಕಾರ ಮೊಟ್ಟೆಗಳಲ್ಲಿ ಕೋಳಿ ಮೊಟ್ಟೆ ನಮ್ಮ ಇವ್ರಿಗೆ ಗೊತ್ತಿರ್ಬೋದು, ನಮ್ಮ ಮೈಸೂರು ಈ ಪೌಲ್ಟ್ರಿ ಇದೆಯಲ್ಲ ಅಧ್ಯಕ್ಷರೇ, ಅಲ್ಲೇನು ಏನು ಇಲ್ಲ. ಅವ್ರು ಯಾರು ಕೂಲಿ ಮಾಡೋನ್ ಇರ್ತಾನಲ್ಲ ಅವನು 1ನೇ ಕ್ಲಾಸ್ ಓದಿರಲ್ಲ. ಅವನ ಕೈಗೆ ಸಿರಂಜ್ ಕೊಡ್ತಾರೆ, ಅವನು ಸ್ಟೆರಾಯ್ಡ್ ತಗೊಂತಾನೆ, ತೆಗಿತಾನೆ, ಹಿಂಗೆ ಚುಚ್ತಾನೆ. ಅವನಿಗೇನು ದಿನಕ್ಕೆ ನೀನು 200 ಚುಚ್ಚಬೇಕು ಅಷ್ಟೇ ಇರೋದು ಸ್ಟೆರಾಯ್ಡ್. 6 ತಿಂಗಳು ಕೋಳಿ 3 ತಿಂಗಳಲ್ಲೇ ದಪ್ಪ ಆಗ್ಬೇಕಲ್ಲ ಸ್ಟೆರಾಯ್ಡ್ ತಗೊಂಡು. 6 ತಿಂಗಳು ಕೋಳಿ 3 ತಿಂಗಳಿಗೆ ದಪ್ಪ ಆಗ್ಬೇಕು, 3 ತಿಂಗಳಿಗೆ ಅದನ್ನ ನಾವು ತಿನ್ಬಿಡ್ಬೇಕು. ಆ ಪರಿಸ್ಥಿತಿ ಬಂದಿರೋದ್ರಿಂದ ಸ್ಟೆರಾಯ್ಡ್ ಪ್ರಮಾಣನೂ ಕೂಡ ಇವತ್ತು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ಇದರಿಂದ ಏನಾಗ್ತಾ ಇದೆ, ಆರೋಗ್ಯಕ್ಕೆ ಬಹಳ ಹಾನಿ ಆಗುವಂಥದ್ದು ಈಗಾಗಲೇ ನಮ್ಮ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಇದು ತಡೆಗಟ್ಟಕ್ಕೆ ಏನಾದರೂ ನಾವು ಪ್ರಯತ್ನ ಮಾಡಬೇಕು. ಎಲ್ಲಾದ್ರೂ ಪರೀಕ್ಷೆ ನಾನು ಇನ್ನು ಮುಂದೆ ಹೋಗ್ಬೇಕಾದ್ರೆ ನಮ್ಮ ಹಾಲಲ್ಲಿನೂ ಕೂಡ ಈ ಲೆಡ್ ಪ್ರಮಾಣ ಬಂದಿದೆ. ಹಾಲಲ್ಲಿ ನಾವು ಕುಡಿಯೋ ಹಾಲು ಇವತ್ತು ವಿಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲ ನೀರು ಹೋಗುತ್ತಲ್ಲ, ಇದೆಲ್ಲ ಪೊಲ್ಯೂಟೆಡ್ ವಾಟ್ರು ಹಿಂಗೆ ಕೆಂಗೇರಿ ಮುಖಾಂತರ ಎಲ್ಲ ಕಡೆ ಹೋಗ್ತೈತೆ. ಅಲ್ಲೆಲ್ಲ ನಾವು ಹಸುವಿಗೆ ಹುಲ್ಲು ಬೆಳಿತೀರಿ, ಅಲ್ಲೆಲ್ಲ ಅದನ್ನು ತಗೊಂಬಂದು ಎಲ್ಲ ಕಡೆ ಮಾರಾಟ ಮಾಡ್ತಾರೆ. ಬೆಂಗಳೂರಲ್ಲಿ ಬಹಳಷ್ಟು ಸಾವಿರಾರು ಕಡೆ ಹಸುಗಳನ್ನ ಸಾಕಿದ್ದಾರೆ. ಅಲ್ಲಿ ತಗೊಂಬರ್ತಾರೆ, ಇಲ್ಲಿ ಮಾರಾಟ ಮಾಡ್ತಾರೆ. ಅದನ್ನು ತಿಂದಂತ ಹಸು ಹಾಲು ನಮಗೆ ಸಿಗ್ಬೇಕಾದ್ರೆ ಅದರಲ್ಲೂ ಕೂಡ ಲೆಡ್ ಅಂಶ, ಬೇರೆ ಬೇರೆ ಅಂಶ ಎಲ್ಲ ಬಂದಿದೆ. ಹಾಲೂ ಇವತ್ತು ಸಮಸ್ಯೆ ಆಗಿದೆ, ಮೊಟ್ಟೆ ಸಮಸ್ಯೆ ಆಗಿದೆ, ಕೋಳಿ ತರಕಾರಿ ಎಲ್ಲನೂ ಕೂಡ ಸಮಸ್ಯೆ ಆಗಿದೆ. ಇದಕ್ಕೊಂದು ಮಾನಿಟರ್ ಸೆಂಟರ್ ಬೇಕು. ಮಾನಿಟರ್ ಇಲ್ಲ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಈ ತರದ ಏನಾದ್ರೂ ಈಗ ನಮ್ಮ ಯಾರು ಕೃಷಿ ಸಚಿವರು, ಪಶುಸಂಗೋಪನಾ, ಕೃಷಿ, ತೋಟಗಾರಿಕೆ ಇವೆಲ್ಲ ಸೇರಿ ಏನಾರ ಮಾಡಿದ್ರೆ, ಅರಣ್ಯ ಸಚಿವರು, ಅರಣ್ಯ ಸಚಿವರು ಯಾಕೆಂದ್ರೆ ಗಾಳಿ, ಶಬ್ದ, ನೀರಿನ ಮಾಲಿನ್ಯ ಇವೇ ಬಹಳ ಪ್ರಮುಖವಾಗಿರೋದು. ಭೂಮಿಯಲ್ಲಿ ಎಲ್ಲಿ ತಗೊಂಡ್ರೆ ನಿಮ್ಗೆ ಲೆಡ್ ಸಿಗುವಂಥದ್ದು. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟ್, ಇಂಟರ್ ಮಿನಿಸ್ಟ್ರಿಯಲ್ ಏನು